ಎಲ್ಲರಿಗೂ ನಮಸ್ಕಾರ ರೀ. ಪ್ಲೇಟ್ನೊಳಗಿಂದ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಇದೊಂದು ಕಾಳು ಪಲ್ಯ ರೆಸಿಪಿ ಐತಿ ಅಂತೇಳಿ. ಹೌದ್ರಿ, ಇದು ಕಾಳು ಪಲ್ಯ ರೆಸಿಪಿನೇ ಐತಿ. ನೀವು ಮನೆಯೊಳಗೆ ರೊಟ್ಟಿ ಮಾಡಿದಾಗ, ಚಪಾತಿ ಮಾಡಿದಾಗ, ಹೋಳ್ಗೆ ಮಾಡಿದಾಗ ತವೆ ಇದ್ದೇ ಇರ್ತೈತಿ. ಆ ತವೆ ಒಳಗೆ ಪಟ್ ಅಂತೇಳಿ ಮಾಡುವಂಥ ರೆಸಿಪಿ ರೀ. ಝಟ್ಪಟ್ ರೆಸಿಪಿ ಐತಿದ. ಈಗ ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಹೋಳ್ಗೆ ಜೊತೆ ನೆಂಚ್ಕೊಂಡು ತಿನ್ನಕ ಭಾಳ ಮಸ್ತ್ ಐತಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಏನೇನು ಬೇಕೆಲ್ಲ ನೋಟ್ ಮಾಡ್ಕೊಂಬಿಡ್ರಿ, ಒಂದೊಂದಾಗಿ ಹೇಳ್ತೀನಿ. ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಟೊಮೆಟೊ ಸ್ವಲ್ಪ ದಪ್ಪ ದಪ್ಪ ಉದ್ದ ಹೆರ್ಚೋದು, ಆಮೇಲೆ ಉಳ್ಳಾಗಡ್ಡಿನೂ ದಪ್ಪ ದಪ್ಪ ಹೆರ್ಚೋದು, ಬೆಳ್ಳುಳ್ಳಿ, ಆಮೇಲೆ ಹಸಿ ಶುಂಠಿ, ಒಂದು ನಿಂಬೆಹಣ್ಣು. ಇದಕ್ಕೆ ಮುಖ್ಯವಾಗಿ ಬೇಕು ಕಡ್ಲಿಬೇಳೆ. ಕಡ್ಲಿಬೇಳೆ ಒಂದು ಕಪ್ ಆಗೋಷ್ಟು ತೊಗೊಂಡೇವು ನಾವು. ಈ ಕಡ್ಲಿಬೇಳೆ ತೊಗೊಂಡು ಒಂದು ಪಾತ್ರೆ ಒಳಗೆ ಹಾಕಿ ನಾವು ಅದನ್ನು ನೆನೆಯಾಕಿಡೋದು ರೀ. ಮಿನಿಮಮ್ ಒಂದು 2-3 ತಾಸು ನೆನೆಯಾಕಿಡ್ರಿ. ಇಲ್ಲ ನಾಳೆ ಬೆಳಗ್ಗೆ ನೀವು ಮಾಡೋದ್ರಂದ್ರೆ ರಾತ್ರಿನೂ ನೆನೆಯಾಕೆ ಹಾಕಿದ್ರೆ ನಡೀತದ. ಹಿಂಗೆ ನೆನೆಯಾಕೆ ಹಾಕಿ ಇಟ್ಬಿಟ್ರಂದ್ರೆ ಕಡ್ಲಿಬೇಳೆ ಮಸ್ತ್ ನೆನಿತಾವೆ. ಈಗ ತವೆ ಅಂತೂ ಇಟ್ಟೇ ಇರ್ತೇವೆ ನಾವು. ತವೆ ಒಳಗೆ ಎಣ್ಣೆ ಹಾಕಿಬಿಟ್ಟು ನೋಡ್ರಿ. ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಜೀರಿಗೆ 1 ಚಮಚ ಆಗುವಷ್ಟು ಹಾಕಿಬಿಡೋದು ರೀ. ಸ್ವಲ್ಪ ಜೀರಿಗೆ ಜಾಸ್ತಿ ಇರಲಿ, ನಾವು ಸಾಸಿವೆ ಹಾಕತ್ತಿಲ್ಲ ರೀ. ಇದಕ್ಕೆ ಬರೀ ಜೀರಿಗೆ ಅಷ್ಟು ಒಗ್ಗರಣೆಗೆ ಹಾಕಕತ್ತಿದ್ದೀವಿ ರೀ. ಈಗ ಒಂದೊಂದು ಪದಾರ್ಥ ಸೇರಿಸ್ಕೊತ ಹೋಗೋದು ರೀ. ಅವ ನೆನೆಸಿಟ್ಟಂಥ ಕಡ್ಲಿಬೇಳೆ ನೋಡಿರಿ, 1-1.5 ಕಪ್ ಆಗುವಷ್ಟು ನಾವು ಕಡ್ಲಿಬೇಳೆ ಇದಕ್ಕೆ ಹಾಕತ್ತೀವಿ ರೀ. ಹಿಂಗೆ ಕಡ್ಲಿಬೇಳೆ ಹಾಕಿ ಎಣ್ಣೆ ಒಳಗನ ಅವನ್ನ ಬೇಯಿಸ್ಕೊಂಬಿಡೋದು ರೀ. ಹಿಂಗೆ ಕಡ್ಲಿಬೇಳೆ ಬೇಯಿಸಿರಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತ್ರಿ. ನೀವು ಹೋಳ್ಗೆ ಮಾಡಿದಾಗ ನೆಂಚ್ಕೊಳಕ್ಕೆ ಈ ಕಡ್ಲಿಬೇಳೆ ಝಟ್ಪಟ್ ಪಲ್ಯ ಐತಲ್ಲ, ಭಾಳ ಮಸ್ತ್ ಆಕತ್ರಿ. ನಮ್ಮಲ್ಲಿ ಈಗ ಯುಗಾದಿ ಬರಾಕತ್ತೈತೆ ರೀ. ಯುಗಾದಿಗೆ ಕಡ್ಲಿಬೇಳೆ ಚಟ್ನಿ ಮಾಡ್ತಾರೆ, ಮಾವಿನಕಾಯಿ ಚಟ್ನಿ ಮಾಡ್ತಾರೆ, ಹಿಂಗೆ ಕಡ್ಲಿಬೇಳೆ ಪಲ್ಯ ಮಾಡ್ತಾರೆ. ಹಿಂಗೆ ಕಡ್ಲಿಬೇಳೆ ಪಲ್ಯ ಮಾಡಿದ್ರಂದ್ರೆ ಹೋಳ್ಗೆ ಜೊತೆ ಮಸ್ತ್ ಆಕತಿ. ಈಗ ಅದಕ್ಕೆ ಉಳ್ಳಾಗಡ್ಡಿ ಸೇರ್ಸಾಕತ್ತಿ ನೋಡ್ರಿ. ಉಳ್ಳಾಗಡ್ಡಿ ನೀವು ಹೋಳ್ಬೇಕಾದ್ರೆ ಸ್ವಲ್ಪ ದಪ್ಪ ಮತ್ತು ಉದ್ದಾಗಿ ಹೋಳ್ರಿ. ಹಿಂಗೆ ಉದ್ದಾಗಿ ಉಳ್ಳಾಗಡ್ಡಿ ಹೋಳಿದ್ರಂದ್ರೆ ಈ ಕಡ್ಲಿಬೇಳೆ ಒಳಗೆ ಉಳ್ಳಾಗಡ್ಡಿ ಜಾಸ್ತಿ ಸಿಗ್ತಾವ್ರಿ ತಿನ್ಬೇಕಾದ್ರೆ, ಮತ್ತು ಇದ್ರದ್ದು ರುಚಿ ಮಸ್ತ್ ಕೊಡ್ತೈತಿ. ಅದರ ಸಲುವಾಗಿ ಹಿಂಗೆ ಉಳ್ಳಾಗಡ್ಡಿ ಉದ್ದ ಹೊಳ್ಕೊಂಬಿಡ್ರಿ. ಈಗ ನೀವು ನೋಡ್ತಿರ್ಬೋದು ನಿಧಾನಕ್ಕೆ ಹಿಂಗೆ ಅದನ್ನು ಹುರ್ಕೊಂಬಿಡೋದ್ರಿ. ಕೆಳಗಿನ ಮೇಲಿನ ಕೆಳಗೆ ಹಿಂಗೆ ಮಾಡ್ಕೊತ ಇದ್ರಂದ್ರೆ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಕತಿ, ಉಳ್ಳಾಗಡ್ಡಿ ಮೆತ್ತಗಾಗ್ತೈತೆ ರೀ. ಈಗ ಅದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಸೇರಿಸಿದ್ರಿ. ಹಸಿ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ರಿ. ಈಗ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಜಜ್ಜಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ರಿ. ಯಾಕಂದ್ರೆ ಈ ಥರದ ರುಚಿ ಭಾಳ ಚಲೋ ಕೊಡ್ತೈತಿ. ಈಗ ಅರಿಶಿನ ಪುಡಿ 1-2 ಚಿಟಿಕೆ, ಆಮೇಲೆ ಕೆಂಪು ಖಾರದ ಅಚ್ಚ ಖಾರದ ಪುಡಿ ಹಾಕತ್ತೀವಿ ರೀ. ನಾವು ಹಸಿ ಮೆಣಸಿನ್ಕಾಯಿ ಹಾಕಿದೇವಿ, ಆಮೇಲೆ ಅಚ್ಚ ಖಾರದ ಪುಡಿನ ಹಾಕೋತೀವಿ. ಈಗ ಸಾಂಬಾರು ಮಸಾಲ ಅಥವಾ ಗರಂ ಮಸಾಲ ನಿಮ್ಮ ಅಡುಗೆ ಮನೆಯೊಳಗೆ ಯಾವುದೈತಲ್ಲ ಅದನ್ನು ಹಾಕಿರಿ, ರುಚಿ ಚಲೋ ಕೊಡ್ತೈತಿ. ಖಾರ ನೋಡ್ಕೊಂಡು ಹಾಕಿರಿ, ಯಾಕಂದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕಿದೇವಲ್ಲ ಅದರ ಸಲುವಾಗಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋದು. ಉಪ್ಪು ಹಾಕಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡಿರಿ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಹಿಂಗೆ ಕರೆಕ್ಟಾಗಿ ನೀವು ಮಿಕ್ಸ್ ಮಾಡ್ಕೋತ ಹೋದ್ರಂದ್ರೆ ಪಲ್ಯ ನಿಧಾನಕ್ಕೆ ರೆಡಿ ಆಗಿಬಿಡ್ತೈತೆ ರೀ. ಯಾಕಂದ್ರೆ ಹೋಳ್ಗೆ ಮಾಡಿ ಬೇಜಾರಾಗಿರ್ತೈತೆ ರೀ. ಹೋಳ್ಗಿದ ಕೆಲಸ ಭಾಳ ಇರ್ತೈತಿ, ಅವಾಗ ನೆಂಚ್ಕೊಳಕ್ಕೆ ಏನಾರ ಬೇಕಾಗಿರ್ತೈತಿ ರೀ. ಅದ್ರ ಸಲುವಾಗಿ ಈ ಪಲ್ಯ ನಮ್ಮಲ್ಲಿ ಮಾಡ್ತಿರ್ತೀವಿ. ಹಿಂಗೆ ಕಡ್ಲಿಬೇಳೆ ಹೆಂಗಾರನು ನೀವು ಹೋಳ್ಗೆ ಮಾಡೋಕ್ಕೆ ಅವನ್ನ ಕುದಿಯಕ್ಕೆ ಹಾಕೋರಿರ್ತೀರಿ, ನೆನೆಸಿಟ್ಟಿರ್ತೀರಿ. ಅವನ್ನ ಕಡ್ಲಿಬೇಳೆ ಒಂದು ಸ್ವಲ್ಪ ತಕ್ಕೊಂಡು ಹಿಂಗೆ ಪಲ್ಯ ಮಾಡಿಬಿಟ್ರೆ ಆಯ್ತು ರೀ. ಅವನ್ನ ಕಡ್ಲಿಬೇಳೆ ತೊಗೊಂಡು ನೀವು ಚಟ್ನಿ ಮಾಡಿದ್ರೂ ಆಯ್ತು ರೀ. ಅದಕ್ಕೆ ಹೋಳ್ಗೆ ಮಾಡುವಾಗ, ಪಲ್ಯ ಮಾಡುವಾಗ ಹಿಂಗೆ ಕಡ್ಲಿಬೇಳೆ ನೆನೆಸಿಟ್ಟಾಗ ಈ ಪಲ್ಯ ಒಂದು ಸಲ ಮಾಡಿಬಿಡ್ರಿ ನೀವು. ನೋಡಿರಿ, ಟೊಮೆಟೊ ಉದ್ದುದ್ದ ಸ್ವಲ್ಪ ದಪ್ಪ ಸೈಜಕ್ಕೆ ಹೊಳಿವ್ರಿ. ಟೊಮೆಟೊನೂ ತಿನ್ಬೇಕಾದ್ರೆ ಬಾಯಾಗ ಸಿಗ್ಬೇಕ್ರಿ. ಅದು ಹಿಂಗೆ ಟೊಮೆಟೊನೂ ಇದ್ರೊಳಗೆ ಹಾಕಿ ನಿಧಾನಕ್ಕೆ 1-2 ನಿಮಿಷ ಇದನ್ನು ಹುರ್ಕೊಂಬಿಡೋದ್ರಿ. ಟೊಮೆಟೊ ಮೆತ್ತಗಾಗ್ತೈತಿ, ಅದ್ರೊಳಗಿಂದ ಹಸಿ ಎಲ್ಲ ಹೋಗ್ಬೇಕ್ರಿ. ಹಂಗಂದ್ರೆ ಇದು ಕರೆಕ್ಟಾಗಿ ಹುಳಿ ಸಿಹಿ ಈ ಪಲ್ಯಕ್ಕೆ ಮಸ್ತ್ ರುಚಿ ಕೊಡ್ತೈತ್ರಿ. ಅದು ಟೊಮೆಟೊ ನೀವು ಹೋಳಿದ್ರೆ ಹಿಂಗೆ ಹೋಳ್ರಿ, ಸಣ್ಣ ಹೋಳಬೇಡ್ರಿ. ಈಗ ಅದಕ್ಕೆ ಒಂದು ಅರ್ಧ ನಿಂಬೆ ಹೋಳು ರಸ ಹಿಂಡಿ ಬಿಡ್ರಿ. ಇಷ್ಟು ನಿಂಬೆಹಣ್ಣು ರಸ ಹಿಂಡ್ರಿ ಅಂದ್ರೆ ವಾ, ಆ ಥರದ್ದು ರುಚಿ ನೋಡ್ಬೇಕ್ರಿ. ತಿಂದ್ರನ ಆ ಥರದ್ದು ಮಜಾ ಗೊತ್ತಾಗೋದ್ರಿ. ಈಗ ಅದಕ್ಕೆ ಗಾರ್ನಿಷ್ ಮಾಡೋಕ್ಕೆ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಉದುರಿಸಿಬಿಟ್ಟವು ನೋಡ್ರಿ. ಇಷ್ಟು ಮಾಡಿದ್ರೆ ಪಲ್ಯ ರೆಡಿ ಆದಂಗೆ ಆತ್ರಿ. ಇದು ಭಾಳ ಜಟ್ಪಟ್ ಪಲ್ಯ ರೀ. ಕಡ್ಲಿಬೇಳೆ ನೆನೆಸಿಟ್ಟಿರಂದ್ರೆ ಕೇವಲ 5-10 ನಿಮಿಷದೊಳಗೆ ಈ ಪಲ್ಯ ರೆಡಿ ಆಗಿಬಿಡ್ತೈತಿ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ,
ಆಮೇಲೆ ಹೋಳಿಗೆ ಜೊತೆ ನೆಂಚ್ಕೊಳಕ್ಕೂ ಈ ಪಲ್ಯ ಮಸ್ತ್ ಇರ್ತೈತೆ ರೀ. ಇದನ್ನು ಜಟ್ಪಟ್ ಪಲ್ಯ ಅಂತಾರೆ, ಕಡಲೆಬೇಳೆ ಪಲ್ಯ ಅಂತಾರೆ. ಹೆಚ್ಚಾಗಿ ಇದನ್ನು ಸಿಹಿ ಮಾಡಿದಾಗ ಮಾಡ್ತಾರೆ. ಮತ್ತು ಮನೆಯೊಳಗೆ ನಮಗೆ ಅಡುಗೆ ಮಾಡೋಕ್ಕೆ ಟೈಮ್ ಯಾವಾಗಿರೋದಿಲ್ಲ, ಆವಾಗ ಈ ರೆಸಿಪಿನ ಮಾಡ್ತಿರ್ತೀವಿ. ನೀವು ಈ ರೆಸಿಪಿನ ಮಾಡೋ ಮರಿಬೇಡ್ರಿ. ಈಗ ನಮ್ಮದು ಪಲ್ಯ ರೆಡಿ ಆಗೈತಿ, ಕಡಾಯಿ ಒಳಗಿಂದ ನೀವು ನೋಡ್ತಿರ್ಬೋದು. ಈ ವಿಡಿಯೋ ನೋಡಿದ ಕೂಡಲೇ ನೀವು ಒಂದು ಸಲ ಟ್ರೈ ಮಾಡೋದ ಮರಿಬೇಡ್ರಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ಈಗ ಹಬ್ಬ ಬರಾಕತ್ತೈತಿ, ಯುಗಾದಿಗೆ ಹೋಳಿಗೆ ಜೊತೆ ಈ ಪಲ್ಯ ಮಾಡಿರಿ, ಒಂದು ಸಲ ರುಚಿ ನೋಡ್ರಿ ಅಂತೇಳಿ ಹೇಳ್ತೀನಿ. ಇಲ್ಲಿ ತನಕ ಸ್ಕಿಪ್ ಮಾಡೋಣಲ್ದ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.